ಇಲ್ಲಿ ಬಂದ್ವಿ. ನಮಗೆ ಭಾಳ ಖುಷಿ ಆಯಿತು. ನಿಮ್ಮೆಲ್ಲರ ಬದುಕಿನಲ್ಲಿ ನೀವೆಲ್ಲ ಯುವಕರಿದ್ದೀರಾ, ನಿಮ್ಮಲ್ಲಿ ಉತ್ಸಾಹ ಅದ, ಮಕ್ಕಳಲ್ಲಿ ಕನಸುಗಳಿರ್ತವೆ, ಯುವಕರಲ್ಲಿ ಉತ್ಸಾಹ ಇರ್ತದೆ, ಹಿರಿಯರಲ್ಲಿ ಅನುಭವ ಇರ್ತದೆ. ಕನಸು, ಉತ್ಸಾಹ, ಅನುಭವಗಳ ಮೇಲೆ ನಾವು ಬದುಕನ್ನು ಕಟ್ಕೋಬೇಕು. ಅಂದಾಗ ನಾವೆಲ್ಲ ಸಬಲ ಆಗ್ತೀವಿ ಅಂತ ಹೇಳ್ತಾ, ಮತ್ತು ಹೆಣ್ಣುಮಕ್ಕಳನ್ನ ಬಹಳಷ್ಟು ಜನ ಅಬಲ ಅಂತ ತಿಳ್ಕೊಂಡಿದ್ದಾರೆ ಅಲ್ವಾ? ಅಬಲ, ಹೌದು. ಯಾವುದ್ರಲ್ಲ ಅಬಲ ಅಂತಂದರೆ ಫಿಸಿಕಲಿ ನಾವು ಅಬಲರು. ಈಗ ಹೆಣ್ಮಕ್ಳು ಬಾಡಿ ವೇಟನ್ನು ನೀವು ಬೋನ್ಸ್ ವೇಟ್ ಮಾಡಿದರೆ ಅದು 10 kg ಇದ್ದರೆ ನಿಮ್ಮದು 1 kg ಇರ್ತದೆ. ಫಿಸಿಕಲಿ ಹೆಣ್ಮಕ್ಳೇನು ಬೋನ್ಸ್ ವೇಟ್ ಇರುತ್ತಲ್ಲ ಅದು ತುಂಬ ಕಡಿಮೆ ಇರ್ತದೆ. ಅದಕ್ಕೆ ಏನು ಮಾಡ್ತಾರೆ, ಹೆಣ್ಮಕ್ಳಿಗೆ ಒಳ್ಳೆ ಒಳ್ಳೆ ಆಹಾರಗಳು ಕೊಡ್ತಾರೆ. ಅದಕ್ಕೆ ನೀವು ಒಳ್ಳೆ ಆಹಾರ ಕಡೆ ಗಮನ ತೆಗೆದುಕೊಳ್ಳಿ. ಮತ್ತು ನಿಮ್ಮ ಸ್ಪೋರ್ಟ್ಸಲ್ಲಿದ್ದರೆ ಇವತ್ತು ಸ್ಪೋರ್ಟ್ಸಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ. ಇವು ಎಲ್ಲ ರಂಗದಲ್ಲಿಯೂ ಕೂಡ ಅವಕಾಶಗಳಿದ್ದಾವೆ. ಬರುವ ದಿನಗಳಲ್ಲಿ ಅವತ್ತು ಮೇಡಮ್ ಕೇಳಿದ್ರು, ಅವರಿಗೆ ಅವಕಾಶ ಸಿಕ್ಕಿಲ್ಲ ಅಂತೆ. ರಾಜಕಾರಣ ಬಗ್ಗೆ ಮಾತಾಡ್ತಾರೆ. ಹೌದು, ಇವತ್ತು ಪ್ರತಿಯೊಂದು ನಿಂತಿರೋದೇ ಈ ರಾಜ್ಯದಲ್ಲಿ ಜಾತಿ ಆಧಾರದ ಮೇಲೆ. ನೀವು ಯಾವ ಜಾತಿಯಲ್ಲಿ ಹುಡ್ತೀರಿ ಅನ್ನೋದ್ರ ಮೇಲೆ ನಿಮಗೆ ಅವಕಾಶಗಳು ಸಿಗ್ತವೆ. ಯಾಕಂತಂದರೆ ಈ ದೇಶದಲ್ಲಿ ನಡೀತಾ ಇರೋದೇನಪ್ಪ ಅಂತಂದರೆ ಎಲ್ಲವೂ ರಿಸರ್ವೇಷನ್ ಮೇಲೆ ಅಲ್ವಾ? ಇವತ್ತು ರಿಸರ್ವೇಷನ್ನು ಇಷ್ಟು ವರ್ಷಗಳಿದ್ದು ಒಳ್ಳೆಯದೇ, ಅದು ಅವಶ್ಯಕತೆ ಇತ್ತು. ಇನ್ನು ಈ ದೇಶದಲ್ಲಿ ಯಾವ್ದು ರಿಸರ್ವೇಷನ್ ಬೇಕಂದ್ರೆ 1 ನೇಷನ್ 1 ರಿಸರ್ವೇಷನ್ ಇರಬೇಕು ಅನ್ನೋದು ನಮ್ಮ ಅಭಿಮತ ಇದು. ಯಾಕಂದರೆ ಎಲ್ಲರಿಗೂ ಅವಕಾಶಗಳು ಸಿಗಬೇಕು, ಜಾತಿಯ ಆಧಾರದ ಮೇಲೆ ಸಿಗಬಾರ್ದು. ಈಗ ನಾವು ಟ್ಯಾಕ್ಸನ್ನು ಕಟ್ತೀವಿ, 10 ಲಕ್ಷಕ್ಕೆ ಇಷ್ಟು ಟ್ಯಾಕ್ಸ್ ಕಟ್ತೀವಿ, 1 ಕೋಟಿಯಲ್ಲಿ ಇಷ್ಟು ಕಟ್ತೀವಿ. ಹಾಗೆ ನಮ್ಮ ಇನ್ಕಮ್ ಆಧಾರದ ಮೇಲೆ ನಮಗೆ ಶಿಕ್ಷಣ ಸಿಗಬೇಕು. ಓಕೆ, ಒಂದು ಲೆವೆಲ್ನಲ್ಲಿ ಈ ಎಲ್ಲ ಏನು ಗ್ಯಾರಂಟಿಗಳು ಓಕೆ, ಆದರೆ ನಿಜವಾದ ನಮ್ಮ ಜನಕ್ಕೆ ಬೇಕಾಗಿರೋದು ಈ ದೇಶಕ್ಕೆ ಒಂದು ಉಚಿತ ಶಿಕ್ಷಣ ಗ್ಯಾರಂಟಿ ಬೇಕು, ಇನ್ನೊಂದು ಉಚಿತ ಆರೋಗ್ಯ ಗ್ಯಾರಂಟಿ ಬೇಕು. ಅದಕ್ಕಿಂತ ಬೇರೆ ಯಾವ ಗ್ಯಾರಂಟಿಗಳ ಅವಶ್ಯಕತೆ ಇಲ್ಲ ಅಂತ. ಅನ್ನ ಬೇಕು, ಅನ್ನ ಪ್ರತಿಯೊಬ್ಬರಿಗೆ ಬೇಕು. ಅದು ಹೆಚ್ಚು ನಾವು ಬೇಕಾಗಿರೋದೇನಪ್ಪ ಅಂತಂದರೆ ಒಂದು ಶಿಕ್ಷಣ ಎಲ್ಲರಿಗೂ ಸಿಗಬೇಕು. ಒಬ್ಬ ಜನಸಾಮಾನ್ಯ ಹುಡುಗನು ಇವತ್ತು ಜಾತಿಯಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತಾರೆ ಅಂತ ತಿಳ್ಕೊಳ್ಳಿ, ಅವರಿಗೆ ರಿಸರ್ವೇಷನ್ ಸಿಗೋದಿಲ್ಲ. ಇವು 90 ಮಾರ್ಕ್ಸ್ ಇರ್ತದೆ, ಇನ್ನೊಬ್ಬನಿಗೆ ರಿಸರ್ವೇಷನ್ ಅವರಿಗೆ 60 ಮಾರ್ಕ್ಸ್ ಇರ್ತದೆ ಅಲ್ವಾ? ಅವಾಗ ಏನಾಗುತ್ತೆ, ರಿಸರ್ವೇಷನ್ ಸಲುವಾಗಿ ಅವನಿಗೆ ಮೆಡಿಕಲ್ ಸೀಟ್ ಸಿಗುತ್ತೆ. ಇಲ್ಲಿ 90 ಮಾರ್ಕ್ಸ್ ಇದ್ದವನಿಗೂ ಇಲ್ಲಿ ಏನು ಸಿಗಂಗಿಲ್ಲ, ಅವನಿಗೆ ಅವಕಾಶ ಇಲ್ಲ. ಹಾಗಾದ್ರೆ ಇಲ್ಲಿ ಪ್ರತಿಭೆ ಯಾರು ಆಯಿತು? ನಾಲೆಜ್ ಇದ್ದವನಿಗೆ ಹಾಳಾಯ್ತಲ್ಲ ಇಲ್ಲಿ. ಅದಕ್ಕೆ ರಿಸರ್ವೇಷನ್ನು ಇರಬಾರ್ದಂತಲ್ಲ, ಬಟ್ ಹೇಗೆ ಆರ್ಥಿಕ ಆಧಾರದ ಮೇಲೆ ನಾವು ಹೇಗೆ ಕಟ್ತೀವಿ ಹಾಗೆ ಆರ್ಥಿಕ ಆಧಾರದ ಮೇಲೆ ರಿಸರ್ವೇಷನ್ ಕೊಟ್ಟರೆ ಅವಕಾಶ ಅನುಕೂಲ ಆಗುತ್ತೆ. ಮತ್ತು ಈ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಆಯಿತು. 2047ಗೆ ನಾವು 100 ಇಯರ್ಸ್ ಆಗ್ತೇವೆ. ಅದಕ್ಕೆ ಜಗತ್ತಿನ ಯಾವುದೇ ದೇಶಕ್ಕೆ ಹೋಗಿ, ನೀವು ಅಮೆರಿಕಕ್ಕೆ ಹೋಗಿ, ಆಸ್ಟ್ರೇಲಿಯಾಕ್ಕೆ ಹೋಗಿ, ನ್ಯೂಜಿಲೆಂಡ್ಗೆ ಹೋಗಿ, ಯುರೋಪಿಯನ್ ಕಂಟ್ರೀಸ್ ಹೋಗಿ, ಅಲ್ಲೆಲ್ಲವೂ ಕೂಡ ಏನಿದೆ ಅಂತಂದರೆ ಒಂದು ಫ್ರೀ ಎಜುಕೇಷನ್ ಇದೆ, ಫ್ರೀ ಎಜುಕೇಷನ್ ಇದೆ, ಇನ್ನೊಂದು ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಇದೆ. ಇದೆರಡು ಕೊಟ್ಟರೆ ಸಾಕು, ಇದಕ್ಕಿಂತ ದೊಡ್ಡ ಎಂಪವರ್ಮೆಂಟ್ ಯಾವುದೂ ಇಲ್ಲ ಅಂತ ನಮ್ಮ ಅನಿಸ್ತಾ ನಮ್ಮ